ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮನೆ ಮಲ್ಗೋ ಭಾರ್ಗವಿ ಬಾಲಕೃಷ್ಣ. ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮಗೆ ಅಷ್ಟಮಿ ಗೌರಿ ಶ್ರೇಷ್ಠ ದೇವಿ ಪೂಜೆ ಮಾಡೋದ್ರಿಂದ ಏನು ಫಲ ಸಿಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೇನೆ. ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕು ಅಂದ್ಕೊಂಡಿರೋರು ಇದು ಭಾದ್ರಪದ ಶುಕ್ಲ ಅಷ್ಟಮಿ ಅಥವಾ ನವಮಿ 2 ದಿನ ಪೂಜೆ ಕ್ರಮವನ್ನು ಮಾಡ್ಬೋದು. ಆಮೇಲೆ 3 ದಿನ ಕ್ರಮ ಕೂಡ ಮಾಡ್ತಾರೆ. ಅವರು ತಿಥಿ ಎಣಿಸದೆ ನಕ್ಷತ್ರ ಮೂಲವನ್ನು ಕೊಟ್ಟು ಅನುರಾಧ ನಕ್ಷತ್ರದಲ್ಲಿ ಗೌರಿ ಕುಣಿಸಿ ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಿ ಮೂಲ ನಕ್ಷತ್ರದಲ್ಲಿ ದಾರ ಕಟ್ಕೊಳ್ತಾರೆ. ಶ್ರಾವಣ ಮಾಸದಲ್ಲಿ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ. ಅದೇ ಥರ ಈ ಗೌರಿ ಪೂಜೆನೂ ಲಕ್ಷ್ಮಿಯನ್ನು ಅಲಂಕಾರ ಮಾಡ್ದಂಗೆ ಗೌರಿನೂ ಅಲಂಕಾರ ಮಾಡಿ ಹೂವು ಅರಿಶಿನ ಕುಂಕುಮವಿಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಈ ಅಷ್ಟಮಿ ದೇವಿ ಪೂಜೆಯನ್ನು ನಾವು ಭೂದೇವಿ ಪೂಜೆ ಅಂತ ಕೂಡ ಕರಿತೇವೆ. ಈ ಗೌರಿ ಪೂಜೆಯಲ್ಲಿ ನಾವು ದಾರವನ್ನು ಇಡಬೇಕು. ಅದು ಹೇಗೆ ಮಾಡೋದು ಅಂದರೆ, ನಾವು ಬಿಳಿ ದಾರವನ್ನು ಅಂದರೆ ಗಂಧಿಗೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಆ ದಾರವನ್ನು ತಗೊಂಡು ಬಂದು ಅರಿಶಿನ ನೀರಲ್ಲಿ ನೆನೆಸಿ ಅಥವಾ ಅರಿಶಿನ ಅದಕ್ಕೆ ಲೇಪನ ಮಾಡಿ ನೆನೆಸಿ ಅದನ್ನು ಗೌರಿಯ ಬಳಿ ಇಟ್ಟು ಪೂಜೆ ಮಾಡಬೇಕು. ಅಥವಾ ಗೌರಿಗೆ ಹೊಟ್ಟೆ ಹತ್ರ ಹಾಕಿದರೂ ಕೂಡ ಪರವಾಗಿಲ್ಲ. ಇನ್ನು ಈ ಅರಿಶಿನ ದಾರವು 16 ಎಳೆಯಾಗಿ ಇರಬೇಕು. ಇಲ್ಲಿ 16ಕ್ಕೆ ಬಹಳ ಶ್ರೇಷ್ಠವಾದ ಮಹತ್ವವಿದೆ. ಇಂಥ 2 ದಾರವನ್ನು ಮಾಡಿಟ್ಕೊಳ್ಬೇಕು. ಅಂದರೆ 8 ಎಳೆ ಒಂದು ದಾರ, 7 ಎಳೆ ಒಂದು ದಾರ ಮತ್ತು 5 ಎಳೆ ಒಂದು ದಾರವನ್ನು ಮಾಡಿಟ್ಕೊಳ್ಬೇಕು. ಇನ್ನು ಮನೆಯಲ್ಲಿ ಮದುವೆಯಾಗದ ಗಂಡು ಮಕ್ಕಳಿದ್ದರೆ ಅವರ ತಾಯಿ ಈ ದಾರವನ್ನು ಹಾಕಿಕೊಳ್ಳಬೇಕು. ಮದುವೆ ಆಗಿರುವ ಗಂಡು ಮಕ್ಕಳ ಅಂದರೆ ಮನೆಯ ಸೊಸೆ ಆ ದಾರವನ್ನು ಹಾಕಿಕೊಳ್ಳಬೇಕು. ಮೊದಲಿಗೆ ನಾವು ಗೌರಿಯನ್ನು ಕೂರಿಸ್ಬೇಕು. ಅದಕ್ಕೆ ಒಂದು ಪೀಠವನ್ನು ಸಿದ್ಧ ಮಾಡಿ ಅದರ ಮೇಲೆ ರಂಗೋಲಿಯನ್ನು ಹಾಕಿ ನಾವು ಲಕ್ಷ್ಮಿ ಹಬ್ಬಕ್ಕೆ ಕಲಶವಿಟ್ಟು ಪೂಜೆ ಮಾಡ್ತಿರಲ್ಲ ಅದೇ ಥರ ಪೂಜೆ ಮಾಡಿ ಅರಿಶಿನ ಕುಂಕುಮ ಹೂವು ಎಲ್ಲದಿಂದ ತಾಯಿಗೆ ಅಲಂಕಾರವನ್ನು ಮಾಡಬೇಕು. ಮತ್ತು ನಾವು ಕಲಶ ಬಿಟ್ಟಿರ್ತೀವಲ್ಲ ಆ ಬಿಂದಿಗೆಗೆ ಅಲಂಕಾರ ಮಾಡಿಕೊಳ್ಬೇಕು. ನಾವು ಗಂಧದಿಂದಾದರೂ ಮಾಡ್ಬೋದು ಅಥವಾ ಬಣ್ಣಗಳನ್ನಾದರೂ ಯೂಸ್ ಮಾಡಿಕೊಂಡು ನೀವು ಅದಕ್ಕೆ ಅಲಂಕಾರ ಮಾಡಿ ಗೌರಿನ ಸ್ಥಾಪನೆ ಮಾಡ್ಕೊಳ್ಬೋದು. ಮತ್ತು ನಾವು ಲಕ್ಷ್ಮೀನ ಕೂರಿಸಿದಾಗೂ ಕೂಡ ಆಕೆಗೆ ಮಂಗಳಸೂತ್ರವನ್ನು ಹಾಕ್ತೇವೆ. ಅದೇ ಥರ ಈಗ ಗೌರಿ ಹಬ್ಬಕ್ಕೂ ಕೂಡ ಅಂದರೆ ಈ ಗೌರಿಗೂ ಕೂಡ ನಾವು ಮಾಂಗಲ್ಯವನ್ನು ಧರಿಸಿ ಪೂಜೆಯನ್ನು ಮಾಡಬೇಕಾಗತ್ತೆ. ಇನ್ನು ನಾವು ಗೌರಿಯನ್ನು ಪಾದಗಳ ರೂಪದಲ್ಲಿ ಬರಮಾಡ್ಕೊಳ್ತೇವೆ. ಅಂದರೆ ಮನೆ ಬಾಗಿಲಿಂದ ಹಿಡಿದು ದೇವರ ಮನೆಯವರೆಗೂ ಆಕೆಯ ಪಾದಗಳನ್ನು ಬರೆದು ಆಕೆಯನ್ನು ಆಹ್ವಾನಿಸ್ಕೊಳ್ಬೇಕು. ಗೌರಿಯನ್ನು ಸ್ವಾಗತ ಮಾಡ್ಕೊಂಡ್ಮೇಲೆ ಆಕೆಯ ಕಲಶವನ್ನು ಇಟ್ಟಿರ್ತೀವಲ್ಲ ಅದರಲ್ಲಿ ನಾವು ಮಾಡಿಟ್ಕೊಂಡಿರುವಂತಹ ದಾರವನ್ನು ಇಟ್ಟು ಮತ್ತು ಅದಕ್ಕೆ ಪೂಜೆಯನ್ನು ಮಾಡಬೇಕಾಗುತ್ತೆ. ಆಹ್ವಾನ ಮಾಡ್ಕೊಂಡ್ಮೇಲೆ ನಾವು ಗೌರಿಗೆ ಪೂಜೆಯನ್ನು ಸಲ್ಲಿಸುವಾಗ ಗೌರಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಈ ಥರ ಗೌರಿನ ಸ್ವಾಗತ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಾರನೇ ದಿನ ಪೂಜೆ ಮಾಡಬೇಕಾದ್ರೆ ನಾವು ಗೌರಿಗೆ ನೈವೇದ್ಯಗಳನ್ನು ಅರ್ಪಿಸಬೇಕಾಗತ್ತೆ. ಆ ನೈವೇದ್ಯಕ್ಕೆ ನಾವು 5 ಥರ ಪ್ರಸಾದವನ್ನು ಮಾಡಿಕೊಳ್ಬೇಕು. ಇನ್ನು ಗೌರಿಗೆ ನಾವು ನೈವೇದ್ಯವಾಗಿ ಯಾವುದಾದ್ರೂ 5 ಪದಾರ್ಥಗಳ ಸಿಹಿಯನ್ನು ಮಾಡಿ ಆಕೆಗೆ ಅರ್ಪಿಸಬೇಕು. ಇದರ ಜೊತೆಗೆ ನಾವು ಗಣಪನ ಪೂಜೆ ಮಾಡಿದ್ರೆ ಕೂಡ ಒಳ್ಳೆಯದು. ಯಾಕಂದರೆ ನಮಗೆ ಗೊತ್ತಿರುವ ಹಾಗೆ ಗಣಪನಿಗೆ ಮೊದಲ ಪೂಜೆ. ಸೊ ಗಣಪನಿಗೆ ಪೂಜೆ ಸಲ್ಲಿಸಿದಾದ್ಮೇಲೆ ಇನ್ನು ಕುಲದೇವರಿಗೂ ಪೂಜೆ ಸಲ್ಲಿಸಿ ಮತ್ತು ನಾವು ಗೌರಿ ಹಬ್ಬವನ್ನು ಸಂಪೂರ್ಣವಾಗಿ ಮಾಡಿ ಮನೆಗೆ ಬರುವ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮತ್ತು ಬಾಗಿನವನ್ನು ಕೊಟ್ಟು ಹಿರಿಯರಾದರೆ ಅವರ ಹತ್ರ ಆಶೀರ್ವಾದ ಕೂಡ ತಗೊಂಡ್ರೆ ತುಂಬಾ ಒಳ್ಳೆಯದು. ಈ ದಾರವನ್ನು ಹೆಣ್ಣು ಮಕ್ಕಳೇ ಕಟ್ಟಿಕೊಳ್ಳಬೇಕು. ಅಂದರೆ ಮದುವೆ ಆಗಿರುವವರೇ ಕಟ್ಟಿಕೊಳ್ಳಬೇಕು. ಗಂಡು ಮಕ್ಕಳು ಕಟ್ಟುವಂತಿಲ್ಲ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಫುಲ್ ನೋಡಿದ್ದಕ್ಕಾಗಿ ಧನ್ಯವಾದಗಳು.